ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 384 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಸೊ ಈಗ 385ನೇ ಪ್ರಶ್ನೆ ನೋಡ್ತಾ ಹೋಗೋಣ. ದ ಎಕ್ಸ್ಟ್ರೀಮ್ಲಿ ಲುಮಿನಸ್ ಆಬ್ಜೆಕ್ಟ್ಸ್ ಲೊಕೇಟೆಡ್ ಅಟ್ ದ ಸೆಂಟರ್ ಆಫ್ ಸಮ್ ಡಿಸ್ಟಾಂಟ್ ಗ್ಯಾಲಾಕ್ಸೀಸ್ ಅಂಡ್ ವಿಚ್ ಆರ್ ಸೋರ್ಸಸ್ ಆಫ್ ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ನೌನ್ ಆಸ್ ಅಂತ ಕೇಳಿದ್ದಾರೆ. ನೋಡಿ, ಎಕ್ಸ್ಟ್ರೀಮ್ಲಿ ಲುಮಿನಸ್ ಆಬ್ಜೆಕ್ಟ್ಸ್ ಅವು ಸೆಂಟರ್ ಆಫ್ ಸಮ್ ಡಿಸ್ಟಾಂಟ್ ಅಂದ್ರೆ ದೂರ ಇರುವಂತಹ ಗ್ಯಾಲಕ್ಸೀಸ್ ಅಲ್ಲಿ ಅವು ಏನಾಗಿರ್ತವೆ, ಆ ಒಂದು ಸೆಂಟರ್ ಪ್ಲೇಸ್ ಅಲ್ಲಿ ಅವು ಇರ್ತವೆ. ಅವು ಹೈ ಎನರ್ಜಿ ಸೋರ್ಸಸ್ ಆಗಿರ್ತವೆ, ಅಂದ್ರೆ ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಸೋರ್ಸಸ್ ಅವುಗಳು ಆಗಿರ್ತವೆ. ಅವನ್ನ ಕ್ವಾಸರ್ಸ್ ಅಂತ ಹೇಳಿ ಕರೀತಾರೆ. ದ ಹೆವೆನ್ಲಿ ಬಾಡಿ ಸಿಮಿಲರ್ ಇನ್ ನೇಚರ್ ಟು ದ ಸನ್, ಇಂಟೆನ್ಸ್ಲಿ hot glowing mass that produces its energy by thermonuclear reaction is ಅಂತ ಕೇಳಿದ್ದಾರೆ. ನೋಡಿ, ಹೆವೆನ್ಲಿ ಬಾಡಿ ಸಿಮಿಲರ್ ಇನ್ ನೇಚರ್ ಟು ದ ಸನ್, ಸನ್ ತರನೇ ಎಲ್ಲಾ ಒಂದು ಸಿಮಿಲರ್ ನೇಚರ್ ಅನ್ನ ಒಳಗೊಂಡಿರುತ್ತೆ. ಇಂಟೆನ್ಸ್ಲಿ ಹಾಟ್ ಗ್ಲೋಯಿಂಗ್ ಮಾಸ್ ದಟ್ ಪ್ರೊಡ್ಯೂಸಸ್ ಇಟ್ಸ್ ಎನರ್ಜಿ ಬೈ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಅದನ್ನ ಸ್ಟಾರ್ ಅಂತ ಹೇಳ್ತಾರೆ. ಅಂದ್ರೆ ಸ್ಟಾರ್ಸ್ ಯಾವಾಗಲೂ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಮೂಲಕ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟಾರ್ಸ್ ಟ್ವಿಂಕಲ್ ಬಿಕಾಸ್ ಆಫ್ ಅಂತ ಕೇಳಿದ್ದಾರೆ. ರಿಫ್ರಾಕ್ಷನ್ ಆಫ್ ಲೈಟ್ ಫ್ರಮ್ ದೆಮ್ ಥ್ರೂ ಏರ್ ಇಸ್ ದ ರೈಟ್ ಆನ್ಸರ್. ಓಕೆ, ಮೆಟಿಯೋರ್ಸ್ ಅಂದ್ರೆ ಏನು? ಮೆಟಿಯೋರ್ಸ್ ಅಂತ ಹೇಳಿದ್ರೆ ಲುಕ್ ಲೈಕ್ ಫಾಲಿಂಗ್ ಸ್ಟಾರ್ಸ್. ಓಕೆ, ಆಮೇಲೆ ದೇ ಆರ್ ರಿಯಲಿ ಪೀಸಸ್ ಆಫ್ ರಾಕ್ ಆರ್ ಮೆಟಲ್ ಅಂತ ಹೇಳ್ತೀವಿ. ಬರ್ನ್ ಅಪ್ ಆಸ್ ದ ಶೂಟ್ ಥ್ರೂ ದ ಏರ್, ಇವೆಲ್ಲವೂ ಕೂಡ ಹೌದು ಮೆಟಿಯೋರ್ಸ್ ಅಂತ ಹೇಳಿದ್ರೆ. ದ ಲೈಟ್ ಫ್ರಮ್ ದ ಸ್ಟಾರ್ ನಿಯರೆಸ್ಟ್ ಟು ದ ಸನ್ ರೀಚಸ್ ದ ಅರ್ತ್ ಇನ್ 8 minutes 4.3 years 12 seconds 24 hours ಅಂತ ಇದೆ. ನೋಡಿ, ಲೈಟ್ ಫ್ರಮ್ ದ ಸ್ಟಾರ್ ನಿಯರೆಸ್ಟ್ ಟು ದ ಸನ್. ನೋಡಿ, ದ ಲೈಟ್ ಫ್ರಮ್ ದ ಸ್ಟಾರ್ ಇಂದ ನಿಯರೆಸ್ಟ್ ಟು ದ ಸನ್ ರೀಚಸ್ ದ ಅರ್ತ್ ಇನ್ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 4.3 years. ನೋಡಿ, ಲೈಟ್ ಅಂದ್ರೆ ಸ್ಟಾರ್ ಇಂದ ನಿಯರೆಸ್ಟ್ ಟು ದ ಸನ್ ರೀಚಸ್ ದ ಅರ್ತ್. ಓಕೆ, ನೋಡಿ, ಲೈಟ್ ಫ್ರಮ್ ದ ಸ್ಟಾರ್ ನಿಯರೆಸ್ಟ್ ಟು ದ ಸನ್ ಅಂದ್ರೆ ಸನ್ಗೆ ಹತ್ರ ಇರುವಂತ ಒಂದು ಸ್ಟಾರ್ ನ ಲೈಟ್ ಏನಿರುತ್ತೆ ದಟ್ ರೀಚಸ್ ದ ಅರ್ತ್ ಇನ್ 4.3 years ಅಂತ ಹೇಳಿದ್ದಾರೆ. ದ ಟೈನಿಯಸ್ಟ್ ಆಫ್ ದ ಸ್ಟಾರ್ಸ್ ಬಿಲಾಂಗ್ ಟು ದ ಗ್ರೂಪ್ ನೌನ್ ಆಸ್ ಯಾವುದು? ನ್ಯೂಟ್ರಾನ್ ಸ್ಟಾರ್ಸ್. ಓಕೆ, ಟೈನಿಯಸ್ಟ್ ಆಫ್ ದ ಸ್ಟಾರ್ಸ್, ಟೈನಿಯಸ್ಟ್ ಸ್ಟಾರ್ಸ್ ಏನಿರುತ್ತೆ ಬಿಲಾಂಗ್ ಟು ದ ಗ್ರೂಪ್ ನ್ಯೂಟ್ರಾನ್ ಸ್ಟಾರ್ಸ್ ಗ್ರೂಪ್ ಗೆ ಸೇರುತ್ತೆ. The star nearest to the sun is Proxima Centauri. Proxima Centauri. This is very important. General science questions ಅಲ್ಲಿ ಕೇಳ್ತಾರೆ. Okay. The stars that shine brightly, then dimly, and then brightly are known as ಅಂತ ಕೇಳಿದರೆ ಅದನ್ನ ವೇರಿಯಬಲ್ ಸ್ಟಾರ್ಸ್. ನೋಡಿ, then dimly, then brightly ಅಂತ ಹೇಳಿದ್ರೆ ವೇರಿಯಬಿಲಿಟಿ ಅನ್ನ ಒಳಗೊಂಡಿರುತ್ತೆ. ಸೊ ವೇರಿಯಬಲ್ ಸ್ಟಾರ್ಸ್ ಅಂತ ಹೇಳ್ತಾರೆ. A pair of stars that revolve around each other ಅಂತ ಹೇಳಿದ್ರೆ ಅದನ್ನ ಬೈನರಿ ಸ್ಟಾರ್ ಅಂತ ಹೇಳ್ತಾರೆ. ಎ ಪೇರ್ ಆಫ್ ಸ್ಟಾರ್ಸ್ ಅಂತ ಹೇಳಿದ್ರೆ ಬೈನರಿ ಸ್ಟಾರ್ಸ್. ಓಕೆ, ದಟ್ ರಿವಾಲ್ವ್ ರೌಂಡ್ ಈಚ್ ಅದರ್. ಓಕೆ, ದ ಕಲರ್ ಆಫ್ ಎ ಸ್ಟಾರ್ ಇಸ್ ಅನ್ ಇಂಡಿಕೇಶನ್ ಆಫ್ ಇಟ್ಸ್ ಯಾವುದು? ಟೆಂಪರೇಚರ್, ಆಮೇಲೆ ಡಿಸ್ಟೆನ್ಸ್ ಫ್ರಮ್ ದ ಸನ್, ಏಜು, ಸೈಜ್. ನೋಡಿ, ಆಕ್ಚುಲಿ ಕಲರ್ ಆಫ್ ದಿ ಸ್ಟಾರ್ಸ್ ಏನಿರುತ್ತಲ್ಲ ಇಟ್ ಇಸ್ ದ ಇಂಡಿಕೇಶನ್ ಆಫ್ ಇಟ್ಸ್ ಟೆಂಪರೇಚರ್ ಅಂತ ಹೇಳ್ತೀವಿ. ಓಕೆ, the brightest star visible to the naked eye is Sirius. ಓಕೆ, ಸೀರಿಯಸ್ ಅನ್ನುವಂಥದ್ದು ಬ್ರೈಟೆಸ್ಟ್ ಸ್ಟಾರು, ಅದು ನಮಗೆ ಬರಿಗಣ್ಣಿಗೆ ಕಾಣುತ್ತೆ. ಓಕೆ, ಎ ಸ್ಟಾರ್ ಕಂಟೈನ್ಸ್, ನೋಡಿ, ಒಂದು ಸ್ಟಾರ್ ಅಂತ ಹೇಳಿದಾಗ ಇಟ್ ಕಂಟೈನ್ಸ್ 75% ಆಫ್ ಹೈಡ್ರೋಜನ್, 22% ಹೀಲಿಯಂ, ಟ್ರೇಸಸ್ ಆಫ್ ಮೋಸ್ಟ್ ಅದರ್ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ಆಕ್ಸಿಜನ್, ನಿಯಾನ್, ಕಾರ್ಬನ್, ನೈಟ್ರೋಜನ್, ಇವೆಲ್ಲವನ್ನು ಕೂಡ ಒಂದು ಸ್ಟಾರ್ ಒಳಗೊಂಡಿರುತ್ತೆ. ದ ಆರ್ಬಿಟ್ ಆಫ್ ವೀನಸ್ ಲೈಸ್ ಬಿಟ್ವೀನ್ ದೋಸ್ ಆಫ್ ಹಾಗಾದ್ರೆ ನೋಡಿ, ವೀನಸ್ ಏನಿದೆಯಲ್ಲ ಯಾವುದರ ನಡುವೆ ಇರುತ್ತೆ ಅಂತ ಕೇಳಿದರೆ MVE ಅಂತ. ಓಕೆ, ಮಾರ್ಸ್, ವೀನಸ್, ಅರ್ತ್. ಸೊ ಇವೆರಡರ ನಡುವೆ ವೀನಸ್ ಇರುವಂತದ್ದು. ಓಕೆ, ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. MVE. ಓಕೆ, MVE. MVE. The brightest planet in the solar system ಯಾವುದು brightest? That is Venus. The planet with the reddish tinge ಬಂದ್ಬಿಟ್ಟು ಮಾರ್ಸ್, ಮಂಗಳ ಗ್ರಹ. Halley's comet appears in the heavens once in ಎಷ್ಟು ವರ್ಷಕ್ಕೊಮ್ಮೆ? 76 years. Halley's comet ಅನ್ನುವಂಥದ್ದು 76 years ಗೆ once ನಮಗೆ ಕಾಣುತ್ತೆ.
ದ ಪ್ಲಾನೆಟ್ ದಟ್ ಈಸ್ ನೌನ್ ಆಸ್ ಅರ್ತ್ಸ್ ಟ್ವಿನ್ ಅಂತ ಕರೀತಾರೆ. ಯಾವ್ದನ್ನ ಅರ್ತ್ಸ್ ಟ್ವಿನ್ ಅಂತ ಹೇಳ್ತಾರೆ? ದಟ್ ಇಸ್ ವೀನಸ್. ಒಂದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರ್ನ ಅದ್ರ ಪಕ್ಕದಲ್ಲೇ ಬರ್ಕೋಬೇಕು. ಅಂದ್ರೆ ಇದನ್ನ ಅಂದ್ರೆ ಇವಾಗ ಸೋಲಾರ್ ಸಿಸ್ಟಮ್ ಅಂದ್ರೆ ಅದು ಬ್ರೈಟೆಸ್ಟ್ ಪ್ಲಾನೆಟ್ ಕೂಡ ಹೌದು. ಆಮೇಲೆ ಅರ್ತ್ಸ್ ಟ್ವಿನ್ ಅಂತ ಕೂಡ ಕರೀತಾರೆ ಇದನ್ನ. ಅರ್ತ್ಸ್ ಟ್ವಿನ್ ಅಂತ ಕೂಡ ಕರೀತಾರೆ. ಆಮೇಲೆ ಬ್ರೈಟೆಸ್ಟ್ ಸ್ಟಾರ್ ಕೂಡ ವೀನಸ್ ಆಗಿರುತ್ತೆ. ಟೆಂಪರೇಚರ್, ಸರ್ಫೇಸ್ ಫೀಚರ್ಸ್, ಲೆಂತ್ ಆಫ್ ಡೇಸ್ ಅಂಡ್ ನೈಟ್ಸ್ ಆಫ್ ಎ ಪ್ಲಾನೆಟ್ ಡಿಪೆಂಡ್ ಆನ್. ಅಂದ್ರೆ ಒಂದು ಪ್ಲಾನೆಟಿನ ಟೆಂಪರೇಚರ್ ಆಗಿರ್ಬೋದು, ಸರ್ಫೇಸ್ ಫೀಚರ್ಸ್ ಆಗಿರ್ಬೋದು, ಲೆಂತ್ ಆಫ್ ದಿ ಡೇಸ್, ನೈಟ್ಸ್, ಪ್ರತಿಯೊಂದು ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಟ್ಸ್ ಅಟ್ಮಾಸ್ಫಿಯರ್ ಅಂಡ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸನ್ ಅಂಡ್ ಇಟ್ಸ್ ರೊಟೇಷನ್, ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ದ ಅರ್ತ್ಸ್ ನಿಯರೆಸ್ಟ್ ನೈಬರ್ ಇನ್ ದ ಸ್ಪೇಸ್ ಈಸ್ ಅಂತ ಕೇಳಿದ್ದಾರೆ. ನೋಡಿ, ಅರ್ತ್ಸ್ ನಿಯರೆಸ್ಟ್ ಪಕ್ಕದ ಮನೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಮೂನ್. ಓಕೆ, ಭೂಮಿಯ ಪಕ್ಕದ ಮನೆ ಯಾವಾಗ್ಲೂ ನೈಬರ್ ಮೂನ್ ಆಗಿರುತ್ತೆ. ಭೂಮಿಯ ಪಕ್ಕದ ಮನೆ ಯಾವುದು? ಚಂದ್ರ. ಓಕೆ, ದ ಆಸ್ಟರಾಯ್ಡ್ಸ್ ಬೆಲ್ಟ್ ಲೈಸ್ ಬಿಟ್ವೀನ್ ದ ಆರ್ಬಿಟ್ಸ್ ಆಫ್. ನೋಡಿ, ಆಸ್ಟರಾಯ್ಡ್ ಬೆಲ್ಟ್ಸ್ ಯಾವಾಗ್ಲೂ ಯಾವ ಆರ್ಬಿಟ್ ನ ನಡುವೆ ಇರುತ್ತವೆ ಅಂತ ಹೇಳಿದ್ರೆ ಮಾರ್ಸ್ ಅಂಡ್ ಜುಪಿಟರ್. ಮಾರ್ಸ್ ಅಂಡ್ ಜುಪಿಟರ್, MJ, ಇವೆರಡರ ನಡುವೆ ಆಸ್ಟರಾಯ್ಡ್ಸ್ ಇರ್ತವೆ. ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾನೆಟ್ಸ್ ಅಂಡ್ ಸ್ಟಾರ್ಸ್. ಹಾಗಾದ್ರೆ ಪ್ಲಾನೆಟ್ಸ್ ಮತ್ತೆ ಸ್ಟಾರ್ಸ್ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಪ್ಲಾನೆಟ್ಸ್ ಡು ನಾಟ್ ಹ್ಯಾವ್ ಲೈಟ್ ಆಫ್ ದೇರ್ ಓನ್. ಅವುಗಳಿಗೆ ಯಾವುದೇ ಒಂಥರ ತಮ್ಮದೇ ಆದಂತ ಓನ್ ಲೈಟ್ ಇಲ್ಲ ಪ್ಲಾನೆಟ್ಸ್ಗೆ. ಬೇರೆ ಸ್ಟಾರ್ಸ್ ಹೊಳಿಯುತ್ತವೆ. ಓಕೆ, ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ಲೈಕ್ ಸ್ಟಾರ್ಸ್. ಓಕೆ, ಆಮೇಲೆ ಪ್ಲಾನೆಟ್ಸ್ ಆರ್ ಮಚ್ ಸ್ಮಾಲರ್ ದ್ಯಾನ್ ಸ್ಟಾರ್ಸ್. ಅಂದ್ರೆ ನೋಡಿ, ಪ್ಲಾನೆಟ್ಸ್ ಸ್ಟಾರ್ಸ್ ಗಿಂತಾನು ಸ್ಮಾಲ್ ಇವೆ, ಸ್ಮಾಲರ್ ದ್ಯಾನ್ ಸ್ಟಾರ್ಸ್. ಓಕೆ, ನೋಡಿ, ಸ್ಟಾರ್ಸ್ ಗಿಂತಾನು ಪ್ಲಾನೆಟ್ಸ್ ಇನ್ನೂ ಚಿಕ್ಕವಿದಾವೆ. ಸೊ ಆಲ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. The planet that has got a well-developed set of rings, ಯಾವುದು? That is Saturn. The rings of Saturn were discovered by ಯಾರು? ಗೆಲಿಲಿಯೋ ಅವರು. ಗೆಲಿಲಿಯೋ ಅವ್ರದ್ದು ಬರೀ ಇದೆ ಕೆಲಸ ನೋಡಿ, ಎಷ್ಟೆಲ್ಲ ಕಂಡುಹಿಡ್ಬಿಟ್ಟವ್ರು ಅವರು. ರಿಂಗ್ಸ್ ಆಫ್ ಸ್ಯಾಟರ್ನ್ ಏನಿದೆಯಲ್ಲ, ಅಥವಾ ಸ್ಯಾಚರ್ನ್ ಅಂತ ಕೂಡ ಕರೀತಾರೆ. ಓಕೆ, ಅದನ್ನ ಡಿಸ್ಕವರ್ ಮಾಡಿದಂತವ್ರು ಗೆಲಿಲಿಯೋ. ದ ಪ್ಲಾನೆಟ್ ದಟ್ ಮೂವ್ಸ್ ಫಾಸ್ಟೆಸ್ಟ್ ಅರೌಂಡ್ ದ ಸನ್. ನೋಡಿ, ಸನ್ ಅದ್ರ ಸುತ್ತ ತುಂಬಾ ಫಾಸ್ಟ್ ಆಗಿ ತಿರುಗುವಂತಹ ಪ್ಲಾನೆಟ್ ಯಾವುದು? ದಟ್ ಇಸ್ ಮರ್ಕ್ಯುರಿ. ಮರ್ಕ್ಯುರಿ ಆಡ್ದಂಗೆ ಆಡ್ತೀಯ, ಎಷ್ಟು ಮರ್ಕ್ಯುರಿ ತರ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರಲ್ವಾ. ಸೊ ದಟ್ ಇಸ್ ವಾಟ್ ಮರ್ಕ್ಯುರಿ. ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ ಜುಪಿಟರ್. ಎಲ್ಲಿದೆ? ಇಲ್ಲಿದೆ. ದ ಪ್ಲಾನೆಟ್ ದಟ್ ಸ್ಪಿನ್ಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಪ್ಲಾನೆಟ್ ಈಸ್ ಅಂತ ಕೇಳಿದ್ದಾರೆ. ಪ್ಲಾನೆಟ್ ದಟ್ ಸ್ಪಿನ್ಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಪ್ಲಾನೆಟ್ ಅಂತ ಹೇಳಿದ್ರೆ ದಟ್ ಈಸ್ ಜುಪಿಟರ್ ಆಗಿದೆ. ಓಕೆ, ಆಮೇಲೆ ದೊಡ್ಡ ಗ್ರಹ ಅಂತಾನೆ ಕರಿತೀವಿ, ದಡ್ಡ ಅಲ್ಲ, ದೊಡ್ಡ ಗ್ರಹ. ವಿ ಕೆನಾಟ್ ಸಿ ಅಂಡ್ ವಿತೌಟ್ ದ ಏಡ್ ಆಫ್ ಟೆಲಿಸ್ಕೋಪ್. ನಾವು ನೋಡಕ್ಕೂ ಆಗಲ್ಲ ಅಂಡ್ ವಿತೌಟ್ ದ ಏಡ್ ಆಫ್ ಎ ಟೆಲಿಸ್ಕೋಪ್ ನೋಡಕ್ಕೂ ಆಗಲ್ಲ. ಯಾವ್ದದು? ನೆಪ್ಚೂನ್ ಅಂಡ್ ಪ್ಲೂಟೋ. ಮ್ಯಾಚ್ ದ ಐಟಮ್ಸ್ ಇನ್ ಕಾಲಮ್ ಎ ವಿತ್ ದ ಡಿಸ್ಕ್ರಿಪ್ಷನ್ಸ್ ಗಿವನ್ ಇನ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ಮಾಡಬೇಕು. ಆಸ್ಟೆರಾಯ್ಡ್ ಅಂತ ಹೇಳಿದ್ರೆ ನೋಡಿ, ಎ ಬೆಲ್ಟ್ ಆಫ್ ಸ್ಮಾಲ್ ಹೆವೆನ್ಲಿ ಬಾಡೀಸ್ ಅಂತ ಹೇಳ್ತೀವಿ. ಅವು ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಹ್ಯಾವಿಂಗ್ ದೇರ್ ಆರ್ಬಿಟ್. ಆಸ್ಟೆರಾಯ್ಡ್ ಅಂತ ಹೇಳಿದ್ವಿ, ಅದು ಯಾವಾಗ್ಲೂ ಆರ್ಬಿಟ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್ ನಡುವೆನೆ ಇರುವಂತದ್ದು. ಓಕೆ, ಅಂಡ್ ಕಾಮೆಟ್ ಅಂದ್ರೆ ಏನು? ಕಾಮೆಟ್ ಅಂತ ಅಂದ್ರೆ ಒಂದು ಲ್ಯುಮಿನಸ್ ಹೆವೆನ್ಲಿ ಬಾಡಿ ಅಂತ ಹೇಳ್ತೀವಿ. ಲ್ಯುಮಿನಸ್ ಟೇಕಿಂಗ್ ಟೇಲ್ ಅನ್ನ ಅದು ಒಳಗೊಂಡಿರುತ್ತೆ. ಕಾಮೆಟ್ ಹ್ಯಾಸ್ ಟೇಲ್. ಆಮೇಲೆ ಮಿಟಿಯೋರ್ ಅಂತ ಅಂದ್ರೆ ಏನು? ಮಿಟಿಯೋರ್ ಅಂತ ಹೇಳಿದ್ರೆ ಸಾಲಿಡ್ ಬಾಡಿ ಫ್ರಮ್ ಔಟರ್ ಸರ್ಫೇಸ್. ಓಕೆ, ಸಾಲಿಡ್ ಬಾಡಿ ಫ್ರಮ್ ಔಟರ್ ಸರ್ಫೇಸ್. ಇನ್ನು ಗ್ಯಾಲಕ್ಸಿ ಅಂದ್ರೆ ಏನು ನೋಡಿ? ಗ್ಯಾಲಕ್ಸಿ ಅಂತ ಹೇಳಿದ್ರೆ ಲಾರ್ಜ್ ಕ್ಲಸ್ಟರ್ ಆಫ್ ಸ್ಟಾರ್ಸ್ ಅಂಡ್ ದೇರ್ ಫ್ಯಾಮಿಲೀಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಯೂನಿವರ್ಸ್ ಇನ್ ಅನ್ ಇರ್ರೆಗ್ಯುಲರ್ ಫಾರ್ಮ್. ಅದನ್ನೇ ನಾವು ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಇನ್ನು ಕಾನ್ಸ್ಟಲೇಷನ್. ವಾಟ್ ಇಸ್ ಕಾನ್ಸ್ಟಲೇಷನ್? ಕಾನ್ಸ್ಟಲೇಷನ್ ಅಂತ ಹೇಳಿದ್ರೆ ಸ್ಟಾರ್ಸ್ ಫಾರ್ಮಿಂಗ್ ಎ ರೆಕಗ್ನೈಸಬಲ್ ಪ್ಯಾಟರ್ನ್. ಅದನ್ನ ನಾವು ಕಾನ್ಸ್ಟಲೇಷನ್ ಅಂತ ಹೇಳ್ತೀವಿ. ಸ್ಯಾಟಲೈಟ್ ಅಂತ ಹೇಳಿದ್ರೆ ಏನು? ಎನಿಬಡಿ ವಿಚ್ ಮೂವ್ಸ್ ಇನ್ ಎ ರೆಗ್ಯುಲರ್ ಆರ್ಬಿಟ್ ಅರೌಂಡ್ ದ another body of greater mass. Okay. ಇನ್ನು ಕ್ವೆಶ್ಚನ್ ನಂಬರ್ 413. The first Indian satellite launched from a Russian cosmodrome on April 16, 1975 was named. ಏನಂತ ಹೆಸರಿಟ್ರದ್ನ? ಅದನ್ನ ಆರ್ಯಭಟ ಅಂತ ಹೆಸರಿಟ್ರು. ಓಕೆ, ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಈಸ್ ಲೊಕೇಟೆಡ್ ಅಟ್ ಬ್ಯಾಂಗ್ಳೂರ್. ನೋಡಿ, ಇಸ್ರೋ ಎಲ್ಲಿದೆ? ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ. ಇಸ್ರೋ ಇದೆ. ಓಕೆ, ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ಇಸ್ರೋ ಲೊಕೇಟ್ ಆಗಿದೆ.
The Indian satellite system used for domestic communications, television and meteorology is known as anta kelidare, that is INSAT. INSAT. Okay, Indian satellite system used for domestic communications and television and meteorology is known as INSAT. The Space Application Center for Training in Satellite Communication Technology is located in ನೋಡಿ, Space Application Center for Training in Satellite Communication ಅಲ್ಲಿನೇ ಟ್ರೈನಿಂಗ್ ಮಾಡೋದಕ್ಕೆ the Satellite Communication Technology ಅಲ್ಲಿ ಪರಿಣಿತಿಯನ್ನ ಪಡೆಯೋದಕ್ಕೆ, ತರಬೇತಿ ಪಡೆಯೋದಕ್ಕೆ ಇರುವಂತಹ ಸೆಂಟರ್ ಎಲ್ಲಿ ಲೊಕೇಟ್ ಆಗಿದೆ, that is located in Ahmedabad. We always see only one side of the moon. ಯಾಕೆ ನಾವು ಬರೀ one side of the moon ಅನ್ನ ಮಾತ್ರ ಕಾಣ್ತೀವಿ ಅಂತ ಹೇಳಿದ್ರೆ, the time taken by the moon to rotate on its axis is same as the time taken by it to revolve around the earth. ನೋಡಿ ಮೂನು ತನ್ನ ಸುತ್ತ ತಾನೇನು ತಿರುಗ್ತಾ ಇದೆ ಅಂದ್ರೆ ಅದರ ಒಂದು ಆಕ್ಸಿಸ್ ಅಲ್ಲಿ ಏನು ಸುತ್ತೋದಕ್ಕೆ ಟೈಮ್ ತಗೊಳುತ್ತಲ್ಲ, ಅದೇ ಟೈಮ್ ಅನ್ನೇ ಟು ರಿವಾಲ್ವ್ ಅರೌಂಡ್ ದ ಅರ್ತ್, ಅದು ಅಂದ್ರೆ ಭೂಮಿನ ಸುತ್ತೋದಕ್ಕೂ ಕೂಡ ಅಷ್ಟೇ ಟೈಮ್ ಅನ್ನ ತಗೊಳುತ್ತೆ. ಸೊ ದಟ್ we always see only one side of the moon. The device for tracking and locating the position of a moving object in space is called anta helidre, that is radar. Okay, the rocket engine is motivated by jet propulsion, which uses the famous Newtonian third law of motion. Rocket engine anta helidre, every action there is an equal and opposite reaction. The world's first artificial satellite Sputnik 1 was launched by Russia in Yavaga 1957 alli. Okay, the velocity required to place a vehicle in orbit round the moon is dash that required to place it in orbit round the earth anta ಇದೆ. velocity ಎಷ್ಟು ಬೇಕು ಅಂದ್ರೆ velocity required to place a vehicle in orbit around the sun is less than that required to place it in orbit around the earth. ಅಂದ್ರೆ ಏನು ಅಂದ್ರೆ, ಒಂದು ಆರ್ಬಿಟ್ ಅಲ್ಲಿ ಒಂದು ವೆಹಿಕಲ್ ಅನ್ನ ನಾವು ಪ್ಲೇಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಕಾದಂತ ವೆಲಾಸಿಟಿ ಏನಿರುತ್ತಲ್ವಾ, ಅದು ಅದೇ ಭೂಮಿಯ ಸುತ್ತ ಒಂದು ಪ್ಲೇಸ್ ಇಟ್ ಇನ್ ಆರ್ಬಿಟ್ ಅರೌಂಡ್ ದ ಅರ್ತ್. ಓಕೆ, ಅದಕ್ಕಿಂತಾನು ಅದು ಏನಾಗಿರುತ್ತೆ, ಕಡಿಮೆ ಬೇಕಾಗುತ್ತೆ. ಓಕೆ, ದ ವೆಲಾಸಿಟಿ ರಿಕ್ವೈರ್ಡ್ ಟು ಪ್ಲೇಸ್ ಎ ವೆಹಿಕಲ್ ಇನ್ ಆರ್ಬಿಟ್ ಅರೌಂಡ್ ದ ಮೂನ್ ಈಸ್ ಲೆಸ್. ಓಕೆ, ಆರ್ಬಿಟ್ ಅರೌಂಡ್ ದ ಮೂನ್ ಈಸ್ ಲೆಸ್ required to, ನೋಡಿ, the velocity required to place a vehicle in orbit around the sun is always less than that required to place it in orbit around the earth. ಅಂದ್ರೆ ಅರ್ಥಿಗೆ ಅಂದ್ರೆ ಭೂಮಿಯ ಮೇಲಿನ ಒಂದು ಭೂಮಿ ಸುತ್ತ ಇರುವಂತಹ ಒಂದು ಆರ್ಬಿಟ್ಗೆ ಬೇಕಾಗುವಂತಹ ವೆಲಾಸಿಟಿಗಿಂತಾನು ಅದೇ ಮೂನ್ ಅಲ್ಲಿ ಏನು ಆರ್ಬಿಟ್ ಮೇಲೆ ಪ್ಲೇಸ್ ಮಾಡೋದಕ್ಕೆ, ವೆಹಿಕಲ್ ನ ಪ್ಲೇಸ್ ಮಾಡೋದಕ್ಕೆ ಏನು ವೆಲಾಸಿಟಿ ಬೇಕಾಗುತ್ತಲ್ಲ ಅದು ಕಡಿಮೆನೆ ಬೇಕಾಗುತ್ತೆ. ಕಂಪೇರ್ ಟು ಅರ್ತ್, ಮೂನ್ಗೆ ಅದು ಕಡಿಮೆನೆ ಬೇಕಾಗುತ್ತೆ ಅಂತ, ಲೆಸ್ ಅಂದ್ರೆ ವೆಲಾಸಿಟಿ ಕಂಪೇರ್ ಟು ಮೂನ್ ಅಂದ್ರೆ ಮೂನ್ಗೆ ನೋಡಪ್ಪ, ಇವಾಗ ಇದು ಮೂನು ಇದು ಅರ್ಥ ಅಂದ್ರೆ ಇದಕ್ಕೆ ವೆಲಾಸಿಟಿ ಕಂಪೇರ್ ಟು ಅರ್ಥಿಗೆ ಏನ್ ಕೊಟ್ಟಿರ್ತೀವಲ್ಲ ಅದಕ್ಕಿಂತ ಕಡಿಮೆ ವೆಲಾಸಿಟಿ ಇದ್ರು ಸಾಕು ಮೂನ್ಗೆ ಅಂತ. ಓಕೆ, ವೆನ್ ದ ಅರ್ತ್ ರೀಚಸ್ ಇಟ್ಸ್ ಪೆರಿಹಿಲಿಯನ್ ಅಂತ ಕೇಳಿದರೆ, ದಟ್ ಈಸ್ ಇಟ್ ಈಸ್ ನಿಯರೆಸ್ಟ್ ಟು ದ ಸನ್, ಅದನ್ನ ಪೆರಿಹಿಲಿಯನ್ ಅಂತ ಹೇಳ್ತಾರೆ. ಮೂನ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್, ಯಾಕೆ ವಾತಾವರಣ ಇಲ್ಲ ಅದಕ್ಕೆ, ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಗ್ರಾವಿಟಿ ಇಸ್ ನಾಟ್ ಸಫಿಶಿಯಂಟ್ ಫಾರ್ ಎನಿ ಅಟ್ಮಾಸ್ಫಿಯರ್ ಟು ಹೋಲ್ಡ್ ಆನ್ ಟು ಇಟ್. ದ ಸೋಲಾರ್ ವಿಂಡ್ ಈಸ್ ಕಂಪೋಸ್ಡ್ ಆಫ್, ನೋಡಿ ಸೋಲಾರ್ ವಿಂಡ್ ಅಂತ ಹೇಳಿದ್ರೆ ಔಟ್ವರ್ಡ್ ಸ್ಟ್ರೀಮ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆನ್ ದಿ ಸರ್ಫೇಸ್ ಆಫ್ ದ ಸನ್ ಡ್ಯೂರಿಂಗ್ ಸೋಲಾರ್ ಫ್ಲೇರ್ಸ್ ಅಂಡ್ ಸನ್ ಸ್ಪಾಟ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ವಿಚ್ ಇಸ್ ದ ಡೆನ್ಸೆಸ್ಟ್ ಪ್ಲಾನೆಟ್ ಆಫ್ ದಿ ಸೋಲಾರ್ ಸಿಸ್ಟಮ್. ಯಾವ್ದು ಡೆನ್ಸೆಸ್ಟ್ ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ ಅರ್ತ್. ಡೆನ್ಸ್ ಆಗಿರೋದು ಯಾವ್ದು? ಅರ್ತ್. ನಮ್ಮ ಭೂಮಿನೇ ಡೆನ್ಸೆಸ್ಟ್ ಪ್ಲಾನೆಟ್. ಹೌ ಇಸ್ ಇಟ್ ದಟ್ ಪ್ಲೂಟೋ ಇಸ್ ನಾಟ್ ಆಲ್ವೇಸ್ ದ ಫಾರ್ದೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳಿದರೆ, ದ ಎಕ್ಸೆಂಟ್ರಿಸಿಟಿ ಆಫ್ Pluto's orbit being substantial, this orbit cuts the orbit of Neptune. Okay, the best estimates of the age of Earth comes from the studies of changes in radioactive minerals in it. Okay, this is the right answer related to radioactive decals.
ಸನ್ ಸ್ಪಾಟ್ಸ್ ಆರ್, ನೋಡಿ ಸನ್ ಸ್ಪಾಟ್ಸ್ ಅಂತ ಹೇಳಿದ್ರೆ ಅವು ಡಾರ್ಕ್ ಪ್ಯಾಚಸ್ ಆನ್ ದಿ ಸನ್ ಹ್ಯಾವಿಂಗ್ ಲೆಸ್ ಟೆಂಪರೇಚರ್ ದ್ಯಾನ್ ನಾರ್ಮಲ್ ಸನ್ ಸರ್ಫೇಸ್, ಅವನ್ನ ನಾವು ಸನ್ ಸ್ಪಾಟ್ ಅಂತ ಹೇಳಿ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದರೆ ನೋಡಿ, ಶೂಟಿಂಗ್ ಸ್ಟಾರ್, ಶೂಟಿಂಗ್ ಸ್ಟಾರ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ, ಮಿಟಿಯೋರ್ ಅನ್ನ ಶೂಟಿಂಗ್ ಸ್ಟಾರ್ ಅಂತ ಕರೀತಾರೆ, ಮಿಟಿಯೋರ್ಸ್ ಅನ್ನ. ಅದಾದ್ಮೇಲೆ ಟೈಟಾನ್, ಟೈಟಾನ್ ಏನಿದೆಯಲ್ಲ ಇದು ಒಂದು ಸ್ಯಾಟಲೈಟ್, ಟೈಟಾನ್ ಅನ್ನುವಂಥದ್ದು ಸ್ಯಾಟಲೈಟ್, ಸ್ಯಾಟ್ರನ್ ಅನ್ನುವಂಥದ್ದು ಪ್ಲಾನೆಟ್, ಹ್ಯಾಲಿಸ್ ಕಾಮೆಟ್ ಅನ್ನುವಂಥದ್ದು ಒಂದು ಕಾಮೆಟ್. ಓಕೆ, ಹೂ ಫಸ್ಟ್ ಎಸ್ಟಾಬ್ಲಿಷ್ಡ್ ದ ಫ್ಯಾಕ್ಟ್ ದಟ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತವರು ದಟ್ ಇಸ್ ಕೋಪರ್ನಿಕಸ್. ಲೈಟಿನಿಂಗ್ ಕಂಡಕ್ಟರ್ಸ್ ಆರ್ ಮೇಡ್ ಆಫ್, ನೋಡಿ ಲೈಟನಿಂಗ್ ಕಂಡಕ್ಟರ್ಸ್ ಏನಿದಾವೆ ಅವೆಲ್ಲವೂ ಕೂಡ ಕಾಪರ್ಸ್ ಇಂದ ಆಗಿರುತ್ತೆ. ಓಕೆ, ಸೆಪರೇಟಿಂಗ್ ಪಾರ್ಟಿಕಲ್ಸ್ ಫ್ರಮ್ ಸಸ್ಪೆನ್ಷನ್ಸ್ ಇಸ್ ಎಫೆಕ್ಟೆಡ್ ಬೈ ಅಂತ ಹೇಳಿದ್ರೆ ದಟ್ ಇಸ್ ಫ್ರಮ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ನಾವು ಸೆಪರೇಟ್ ಮಾಡುವಂಥದ್ದು. ವಿಚ್ ಮೆಟಲ್ ಇಸ್ ಯೂಸ್ಡ್ ಇನ್ ಸ್ಟೋರೇಜ್ ಬ್ಯಾಟರಿ, ಸ್ಟೋರೇಜ್ ಬ್ಯಾಟರೀಸ್ ಅಲ್ಲಿ ಯಾವಾಗಲೂ ಲೆಡ್ ಅನ್ನ ಯೂಸ್ ಮಾಡಿರ್ತಾರೆ. ರೈನ್ ಡ್ರಾಪ್ಸ್ ಅಕ್ವೈರ್ ಸ್ಪೆರಿಕಲ್ ಶೇಪ್, ಯಾಕೆ? ಡ್ಯೂ ಟು ಸರ್ಫೇಸ್ ಟೆನ್ಷನ್. ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಕ್ಯಾನ್ ಬಿ ಸ್ಟಡಿಡ್ ಬೈ spectroscope. A small bubble of air deep down in a lake rises up to the top of the lake. The volume of the bubble on coming up will ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ನೋಡಿ, a small bubble of air deep down in lake rises up to the top of the lake. The volume of the bubble on coming up ಏನಾಗುತ್ತೆ, that will increase. Okay, and velocity of sound in high altitudes is low. Velocity of sound high altitude ಅಲ್ಲಿ low ಇರುತ್ತೆ, because at such a height ಏನಾಗಿರುತ್ತೆ, ಟೆಂಪರೇಚರ್ ಲೋ ಇರುತ್ತೆ ಅದಕ್ಕೋಸ್ಕರ. ಓಕೆ, ಬಿಕಾಸ್ ಸೌಂಡ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ಮೀಡಿಯಂ ಅಂಡ್ ಆಲ್ಸೋ ಏನಿರ್ಬೇಕು, ಫೇವರಬಲ್ ಪ್ರಾಪರ್ಟಿ ಏನಾಗಿರ್ಬೇಕು, ಟೆಂಪರೇಚರ್ ಇರ್ಬೇಕು. ಸೊ ಅಲ್ಲಿ ಟೆಂಪರೇಚರ್ ಲೋ ಇರುತ್ತೆ ಅದಕ್ಕೋಸ್ಕರ. A boy sitting in a train moving with a uniform velocity drops a coin outside. A man standing outside the train will find the trajectory of the coin to be ಏನಾಗಿರುತ್ತೆ, ದಟ್ ಇಸ್ ಪ್ಯಾರಾಬೋಲಾ ಆಗಿರುತ್ತೆ. ಓಕೆ, raindrops assume a spherical shape because of surface tension. Which mirror is used as a rear view mirror in vehicles? That is convex mirror. Okay, rear view ಅನ್ನ ಕೊಡುತ್ತೆ. Acoustics is a property of physics ಅಂತಾನೆ ಹೇಳ್ತೀವಿ. Okay, and it is difficult to burn potatoes at the top or a mountain because ಅಂತ ಕೇಳಿದ್ದಾರೆ. ಯಾಕೆ? The boiling point of water is lower at the, ನೋಡಿ, it is difficult to boil potatoes at the top or a mountain. ಯಾಕೆ? Because boiling point of water ಏನಿರುತ್ತೆ is lower at that height. ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆ ಒಂದು ಹೈಟ್ ಅಲ್ಲಿ ಕಡಿಮೆ ಇರುತ್ತೆ ಆನ್ ಅಕೌಂಟ್ ಆಫ್ ಲೋ ಅಟ್ಮಾಸ್ಫಿಯರ್ ಪ್ರೆಷರ್. ನೋಡಿ, ಅಲ್ಲಿ ಯಾಕೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಅಕೌಂಟ್ ಆಫ್ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, ಅದಕ್ಕೋಸ್ಕರ. ಓಕೆ, ಇಫ್ ಯರ್ ಬಾಡಿ ಈಸ್ ಟೇಕನ್ ಫ್ರಮ್ ದ ಅರ್ತ್ ಟು ದ ಮೂನ್ ಏನಾಗುತ್ತೆ, ಇಟ್ ಮಾಸ್ ವಿಲ್ ರಿಮೈನ್ ದ ಸೇಮ್ ಬಟ್ ವೇಟ್ ವಿಲ್ ಬಿ ಡಿಫ್ರೆಂಟ್. ನೋಡಿ, ಮಾಸ್ ಸೇಮ್ ಇರುತ್ತೆ ಬಟ್ ವೇಟ್ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಟ್ ಎ ಪಾಯಿಂಟ್, electric current at a point, that is ammeter. One finds it more difficult to walk on ice than on a concrete road. ಯಾಕಂದ್ರೆ friction between ice and feet is less than that between the concrete and feet. ಇವೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಇದು. ಓಕೆ, an electric kettle used for boiling hard water has a wide scale deposited on its heating element. This consists, ಅದು ಏನನ್ನ ಒಳಗೊಂಡಿರುತ್ತೆ, ಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅದನ್ನ ಒಳಗೊಂಡಿರುತ್ತೆ. ಯಾಕಂದ್ರೆ ಇಟ್ ಕಂಟೈನ್ಸ್ ಹಾರ್ಡ್ ವಾಟರ್ ಯಾವಾಗ್ಲೂ ಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ನ ಒಳಗೊಂಡಿರುತ್ತೆ. ರೆಡ್ ಲೈಟ್ ಈಸ್ ಯೂಸ್ಡ್ ಆಸ್ ಅ ಡ್ಯಾನ್ಸರ್ ಸಿಗ್ನಲ್. ಯಾಕೆ ಡ್ಯಾನ್ಸರ್ ಸಿಗ್ನಲ್ ಆಗಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಇಟ್ ಈಸ್ ಮೋಸ್ಟ್ ಸೆನ್ಸಿಟಿವ್ ಟು ದ ಹ್ಯೂಮನ್ ಐ, ಅದಕ್ಕೋಸ್ಕರ. ಅಕೌಸ್ಟಿಕ್ಸ್ ಇಸ್ ಅ ಬ್ರಾಂಚ್ ಆರ್ ಸ್ಟಡಿ ಡೀಲಿಂಗ್ ವಿತ್ ಸೌಂಡ್ ಆಗಿರುತ್ತೆ. ಓಕೆ, a workman was working on rail track. A young boy at a distance holds his ear close to the railway track. The boy was able to hear the sound of each blow or the workman twice. ನೋಡಿ, a boy was able to hear the sound of each blow or the workman twice. So it is because, ಕಾರಣ ಏನು ಅಂತ ಕೇಳಿದ್ರೆ, ಯಾಕೆಂದ್ರೆ ಸೌಂಡ್ ಆಫ್ ಸ್ಪೀಡ್ ಅಥವಾ ಸ್ಪೀಡ್ ಆಫ್ ಸೌಂಡ್ ಏನಿದೆ ದಟ್ ಇಸ್ ಗ್ರೇಟರ್ ಇನ್ ಸ್ಟೀಲ್ ದ್ಯಾನ್ ಇನ್ ಏರ್. ಓಕೆ, a workman was working on a rail track. ರೈಲ್ ಟ್ರ್ಯಾಕ್ ಮೇಲೆ ಒಬ್ಬ ವರ್ಕ್ ಮ್ಯಾನ್ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಅದೇ ಟೈಮ್ ಅಲ್ಲಿ ನೋಡಿ, ಒಬ್ಬ ಯಂಗ್ ಬಾಯ್ ಅಟ್ ಎ ಡಿಸ್ಟೆನ್ಸ್ ಹೋಲ್ಸ್ ಹಿಸ್ ಇಯರ್ ಕ್ಲೋಸ್ ಟು ದ ರೈಲ್ವೆ ಟ್ರ್ಯಾಕ್. ಅವನೇನ್ ಮಾಡ್ತಾನೆ, ದೂರದಲ್ಲಿ ನಿಂತ್ಕೊಂಡು ರೈಲ್ವೆ ಟ್ರ್ಯಾಕ್ ಹತ್ರ ನಿಂತ್ಕೊಂಡು ಅವನ್ ಕಿವಿ ಹತ್ರ ಅಲ್ಲಿ ರೈಲ್ವೆದು ಕೇಳಿಸ್ಕೊಳ್ತಾ ಇದ್ದಾನೆ. ಎ ಬಾಯ್ ವಾಸ್ ಏಬಲ್ ಟು ಹಿಯರ್ ದ ಸೌಂಡ್ ಆಫ್ ಈಚ್ ಬ್ಲೋ.
ಅವನೇನ್ ಮಾಡ್ತಾನೆ, ಬಾಯಿ ಪ್ರತಿಯೊಂದು ಸೌಂಡನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಆ ಅದೇ ವರ್ಕ್ ಮ್ಯಾನು ಅದಕ್ಕೆ ಎರಡಷ್ಟು ಕೇಳಿಸ್ಕೊತಾನೆ. ಯಾಕೆ ಅಂತ ಹೇಳಿದ್ರೆ ಸೌಂಡ್ ಈಸ್ ಗ್ರೇಟರ್ ಇನ್ ಸ್ಟೀಲ್ ದ್ಯಾನ್ ಇನ್ ಏರ್. ಯಾಕಂದ್ರೆ ಇಲ್ಲಿ ಏರಲ್ಲಿ ಇದ್ದಿದ್ದಕ್ಕೆ ಯಾರು, ದಟ್ ಇಸ್ ಯಂಗ್ ಬಾಯ್. ಓಕೆ, ವರ್ಕ್ ಮ್ಯಾನ್ ರೈಲ್ ಟ್ರ್ಯಾಕ್ ಹತ್ರ ಕೆಲಸ ಮಾಡ್ತಿರ್ತಾನೆ, ದಟ್ ಇಸ್ ಸ್ಟೀಲ್. ಸೊ ಅವನ್ಗೆನೆ ಜಾಸ್ತಿ, ವರ್ಕ್ ಮ್ಯಾನ್ಗೆ ಜಾಸ್ತಿ ಕೇಳಿಸ್ತಾನೆ. ವೆನ್ ಎ ಕೇಳಿಸುತ್ತೆ ಅನ್ನೋದಕ್ಕಿಂತ ರೀಸನ್ ಏನು, ಸೈಂಟಿಫಿಕ್ ರೀಸನ್ ಅಂತ ಅಂದ್ರೆ ಸ್ಪೀಡ್ ಆಫ್ ಸೌಂಡ್ ಯಾವಾಗ್ಲೂ ಸ್ಟೀಲ್ ಗ್ರೇಟರ್ ಇನ್ ಸ್ಟೀಲ್ ದ್ಯಾನ್ ಇನ್ ಏರ್. ಏರ್ಗಿಂತ ಸ್ಟೀಲ್ ಅಲ್ಲೇನೆ ಜಾಸ್ತಿ ಇರುತ್ತೆ. ಆಮೇಲೆ ವೆನ್ ಎ ಶಿಪ್ ಫ್ಲೋಟ್ಸ್ ಆನ್ ವಾಟರ್ ದ ವೇಟ್ ಆರ್ ವಾಟರ್ ಡಿಸ್ಪ್ಲೇಸ್ಡ್ ಈಸ್ ಈಕ್ವಲ್ ಟು ದ ವೇಟ್ ಆಫ್ ದ ಶಿಪ್ ಆಗಿರುತ್ತೆ. ನೋಡಿ, ಯಾವಾಗ್ಲೇ ಆಯ್ತು. ಈಗ ಶಿಪ್ ವಾಟರ್ ಅಲ್ಲಿ ಫ್ಲೋಟ್ ಆಗ್ತಾ ಇದೆ ಅಂದ್ರೆ ಹಡಗು ತೇಲ್ತಾ ಇದೆ ವಾಟರ್ ಅಲ್ಲಿ ಅಂತ ಹೇಳಿದಾಗ ವೇಟ್ ಅಥವಾ ವಾಟರ್ ಏನು ನಾವು ಡಿಸ್ಪ್ಲೇಸ್ ಆಗುತ್ತಲ್ವಾ, ಅದು ವೇಟ್ ಡಿಸ್ಪ್ಲೇಸ್ ಆದ್ರೂ ವಾಟರ್ ಡಿಸ್ಪ್ಲೇಸ್ ಆದ್ರೂ ಅದು ವೇಟ್ ಆಫ್ ದಿ ಶಿಪ್ಗೆನೆ ಈಕ್ವಲ್ ಆಗಿರುತ್ತೆ. ದ ಸ್ಪೀಡ್ ಆಫ್ ಲೈಟ್ ಈಸ್ ಮಿನಿಮಮ್ ಯಾವಾಗ, ವೈಲ್ ಪಾಸಿಂಗ್ ಥ್ರೂ, ಯಾವಾಗ ಗ್ಲಾಸ್ ವೈಲ್ ಪಾಸಿಂಗ್ ಥ್ರೂ ಏರ್ ಸ್ಪೀಡ್ ಆಫ್ ಲೈಟ್ ಮಿನಿಮಮ್ ಆಗುತ್ತೆ. ಓಕೆ, every action has an equal and opposite reaction, that is third Newton's law of motion. Which force is used when milk is churned to separate cream, that is centrifugal. The color or an opaque object is due to the color. Nodi, color of an opaque object is due to the color. Due to the color, it reflects. The focal length or lens or the eye is under the control of ಯಾವುದು, focal length or lens or the eye is under the control of ಯಾವಾಗ್ಲೂ ciliary body. In the Ramus equation of Einstein, C is equal to mc square. ಇಲ್ಲಿ C ಅನ್ನುವಂಥದ್ದು ಏನನ್ನ ಡಿನೋಟ್ ಮಾಡುತ್ತೆ, ದಟ್ ಇಸ್ ವೆಲಾಸಿಟಿ ಆಫ್ ಲೈಟ್ ಅನ್ನ ಅದು ಡಿನೋಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ MCQ ಸೆಟ್ 1 ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು MCQ ಸೆಟ್ 2 ಅನ್ನ ನೋಡ್ತಾ ಹೋಗೋಣ. ಓಕೆ, ಮಲ್ಟಿಪಲ್ ಚಾಯ್ಸ್ ಸೆಟ್ 2 ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನಾವು ಎಷ್ಟು ಕ್ವೆಶನ್ಸ್ ಅನ್ನ ನೋಡಿದ್ವಿ, ದಟ್ ಈಸ್ ಅಬೌಟ್ 456 ಕ್ವೆಶನ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಸೆಟ್ 2 ಅನ್ನ ನೋಡ್ತಾ ಹೋಗೋಣ. ಸೊ ಆದಷ್ಟು ಬೇಗ ನಾವು 1000+ MCQs ನ ಕಂಪ್ಲೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.